ಎಲ್ಲರಿಗೂ ನಮಸ್ಕಾರ. ಕಳೆದ ಕ್ಲಾಸಲ್ಲಿ ನಾನು ನೀನು ಅಂತ ಮಲಯಾಳಂ ಭಾಷೆಯಲ್ಲಿ ಹೇಗೆ ಹೇಳೋದು ಅಂತೇಳಿ ಕಲಿತವಲ್ವ. ಇವತ್ತು ಸ್ವಲ್ಪ ಬೇಸಿಕ್ ವರ್ಡ್ಸ್ ಕಲಿಯೋಣ, ಜೊತೆಗೆ ಸಿಂಪಲ್ ಸೆಂಟೆನ್ಸ್ ಕೂಡ ಹೇಗೆ ಹೇಳ್ಬೋದು ಅಂತೇಳಿ ನೋಡುವ. ചെയ്തു, ചെയ്തു, ಮಾಡಿದೆ. ಕಂಡು, ಕಂಡು, ನೋಡಿದೆ. പോയി, പോയി, ಹೋದೆ. വന്നു, വന്നു, ಬಂದೆ. നടന്നു, നടന്നു, ನಡೆದೆ. ಓಡಿ, ಓಡಿ, ಓಡಿದೆ. ಕೇಟು, ಕೇಟು, ಕೇಳಿದೆ. ಕುಳಿಚು, ಕುಳಿಚು, ಸ್ನಾನ ಮಾಡಿದೆ. ಕಳಿಚು, ಕಳಿಚು, ಆಟವಾಡಿದೆ. ಪಡಿಚು, ಪಡಿಚು, ಕಲಿತೆ. ಲಾಸ್ಟ್ ವೀಕಲ್ಲಿ ಪ್ರೊನೌನ್ಸ್ ಕಲಿತವಲ್ವಾ, ನೆನಪಿದೆಯಾ? ഞാൻ, നീ, നമ്മൾ, നിങ്ങൾ, അവൻ, ഇവൻ, അവൾ, ഇവൾ, അവർ, ഇവർ, ഇത്, ಅದು ಅಲ್ವಾ? ಕನ್ನಡದಲ್ಲಿ ಯಾವುದೇ ಒಂದು ಸೆಂಟೆನ್ಸ್ ಹೇಳುವಾಗ ಸಬ್ಜೆಕ್ಟ್ನೊಂದಿಗೆ ವರ್ಕ್ ಕೂಡ ಚೇಂಜ್ ಆಗ್ತದೆ ಅಲ್ವಾ? ಇಲ್ಲಿ ನೋಡಿ, ನಾನು ಮಾಡಿದೆ, ಅವಳು ಮಾಡಿದಳು, ಅವರು ಮಾಡಿದರು. ನಿಮಗಿಲ್ಲಿ ನೋಡ್ಬೋದು, ಎಲ್ಲ ಸಬ್ಜೆಕ್ಟ್ನೊಂದಿಗೆ ಕೂಡ ವರ್ಬಲ್ಲಿ ಬದಲಾವಣೆ ಆಯಿತು ಅಲ್ವಾ? ಆದರೆ ಮಲಯಾಳಂದಲ್ಲಿ ಯಾವುದೇ ಸಬ್ಜೆಕ್ಟ್ ಯೂಸ್ ಮಾಡಿದರೆ ವರ್ಬಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಅದರಿಂದಲೇ ಮಲಯಾಳಂ ಕಲಿಯೋದಕ್ಕೆ ತುಂಬಾ ಸುಲಭ. ಇಲ್ಲಿ ನೋಡಿ, ഞാൻ ചെയ്തു ಅಂದರೆ ನಾನು ಮಾಡಿದೆ. നീ ചെയ്തു, നമ്മൾ ചെയ്തു, നിങ്ങൾ ചെയ്തു, അവൻ ചെയ്തു, ಇವൻ ചെയ്തു, ಅವൾ ചെയ്തു. ನೋಡಿ, ಯಾವುದೇ ಸಬ್ಜೆಕ್ಟ್ ಯೂಸ್ ಮಾಡಿ ವರ್ಬಲ್ಲಿ ಯಾವುದೇ ಬದಲಾವಣೆ ಆಗ್ತಾಯಿಲ್ಲ ಅಲ್ವಾ? ಇಲ್ಲಿ ಎಲ್ಲ ವರ್ಕ್ ಕೂಡ ನಾನು ಪಾಸ್ಟ್ ಟೆನ್ಸಲ್ಲಿ ಕೊಟ್ಟಿದ್ದೇನೆ. ಈಗ ಒಂದು ಎಕ್ಸಾಂಪಲ್ ನೋಡುವ. ಈಗ ನಾನು ചെയ്തു, ನಾನು ಮಾಡಿದೆ. ഞാൻ ಕಂಡು, ನಾನು ನೋಡಿದೆ. ഞാൻ പോയി, ನಾನು ಹೋದೆ. ഞാൻ വന്നു, ನಾನು ಬಂದೆ. ഞാൻ നടന്നു, ನಾನು ನಡೆದೆ. ഞാൻ ಓಡಿ, ನಾನು ಓಡಿದೆ. ഞാൻ ಕೇಟು, ನಾನು ಕೇಳಿದೆ. ಇಲ್ಲಿ ಕೇಳಿದೆ ಅಂತೇಳಿ ಹೇಳುವಾಗ ಅಂದರೆ ಲಿಸನ್ ಅಂತೇಳಿ ಬರ್ತದೆ. ഞാൻ കുളിച്ചു, ನಾನು ಸ್ನಾನ ಮಾಡಿದೆ. ഞാൻ കളിച്ചു, ഞാൻ ಅಂದರೆ ನಾನು ಆಟವಾಡಿದೆ. ഞാൻ പഠിച്ചു, ನಾನು ಕಲಿತೆ. ಹಾಗೆ ನೀವು ಒಂದೊಂದು ಸಬ್ಜೆಕ್ಟ್ ಕೂಡ ಯೂಸ್ ಮಾಡಿ ಒಂದೊಂದು ಸೆಂಟೆನ್ಸ್ ಮಾಡಿ ನೋಡಿ, ಅದರ ಮೀನಿಂಗ್ ಚೆಕ್ ಮಾಡಿ. ಓಕೆ, ನೆಕ್ಸ್ಟ್ ವೀಕಲ್ಲಿ ಸಿಗುವ. ಥ್ಯಾಂಕ್ ಯು.